ನಿತ್ಕೊಳ್ಳಿ ನಿತ್ಕೊಳ್ಳಿ ನಿತ್ಕೊಳ್ಳಿ. ತುಂಬಾ ದಿನ ಆದ್ಮೇಲೆ ಮನೆಗೆ ಬರ್ತಿದ್ದೀರಾ, ಬಲ್ಗಾಲಿಟ್ಟು ಒಳಗಡೆ ಬನ್ನಿ. ಅಲ್ಲ, ನಾವೇನು ಯುದ್ಧ ಗೆದ್ಕೊಂಡ್ ಬಂದಿದೀವಿ, ಈ ಥರ ಸ್ವಾಗತ ಮಾಡ್ತಾ ಇದ್ರಲ್ಲ. ಕೆಟ್ಟವನ್ನ ಮಟ್ಟ ಹಾಕಿ ಒಂದು ಕುಟುಂಬಕ್ಕೆ ಒಳ್ಳೇದು ಮಾಡಿ ಬಂದಿದ್ದೀರಾ. ಯುದ್ಧದಲ್ಲಿ ಸಾಮ್ರಾಜ್ಯನೇ ಗೆಲ್ಲಬೇಕು ಅಂತಿಲ್ಲ, 4 ಜನರ ಮನಸ್ಸು ಗೆದ್ರೂ ಅದು ಸಾಧನೆನೇ. ಒಂದು ಅರ್ಥದಲ್ಲಿ ನೀವಿಬ್ಬರು ಮಾಡಿರೋದು ಹೋರಾಟನೇ. ನಿಮ್ಮ ಹೋರಾಟದಿಂದ ಒಂದು ಹೆಣ್ಣಿನ ಜೀವನ ಸರಿ ಹೋಗಿದೆ, ಒಂದು ಮಗುಗೆ ಅವ್ರ ತಂದೆ ತಾಯಿ ಪ್ರೀತಿ ಸಿಕ್ಕಿದೆ, ಒಬ್ಬ ತಂದೆಗೆ ಮಗಳ ಜೀವನ ಸರಿ ಹೋಯ್ತು ಅನ್ನೋ ನೆಮ್ಮದಿ ಸಿಕ್ಕಿದೆ. ಇಷ್ಟೆಲ್ಲ ಹೋರಾಟ ಮಾಡಿರೋ ನಿಮಗೆ ಆರತಿ ಎತ್ತಿ ಬರ್ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಬರೀ ಆರತಿ ಮಾಡೋದಲ್ಲ ಅಮ್ಮ, ದೃಷ್ಟಿನೂ ತೆಗಿಬೇಕು. ಇದೇನಿದು, ನೀವಿಬ್ಬರೇ ಬಂದಿದ್ದೀರಲ್ಲ, ಕಾಂತಮ್ಮನವ್ರಿಲ್ಲಿ? ಇದೇನ್ ಕಾಂತಮ್ಮ, ಹೋಗುವಾಗ ಹುಲಿ ತರ ಹೋಗಿದ್ರಿ, ಬರುವಾಗ ಬಿಲ್ದಿಂದ ಬರೋ ಇಲಿ ತರ ಬರ್ತಾ ಇದ್ದೀರಲ್ಲ? ಅದೊಂದು ದೊಡ್ಡ ಕತೆ ಐತೆ. ಅಲ್ಲಿ ಹುಲಿ ತರ ಇದ್ದವರು ಇಲ್ಲಿ ಇಲಿ ತರ ಯಾಕಿದ್ದಾರೆ ಅಂತ ನಾನು ಹೇಳ್ತೀನಿ. ಮೇಡಮರೇ, ಆ ವಿಷಯನ ಅಲ್ಲೇ ಬಿಟ್ಟು ಬಂದ್ವಲ್ವಾ, ಮತ್ತ್ಯಾಕೆ ಮೇಡಮರೇ ಅದೆಲ್ಲ ಇಲ್ಲಿ? ಸರಿ ಸರಿ ಆಯ್ತು, ಒಳಗಡೆ ಹೋಗೋಣ, ಮಿಕ್ಕಿದೆಲ್ಲ ಒಳಗಡೆ ಹೋಗಿ ಮಾತಾಡೋಣ. ಆಯ್ತಾಯ್ತು, ಬಲ್ಗಾಲಿಟ್ಟು ಒಳಗಡೆ ಬನ್ನಿ ಅಮ್ಮ. ಸ್ವಲ್ಪ ಜಾಸ್ತಿನೇ ತುಂಬಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಹಬ್ಬಾ, ಈಗ ಸಮಾಧಾನ ಅನಿಸ್ತಾ ಇದೆ. ತಗೊಳ್ಳಿ. ಹಾ, ಹೀಗೆ ಹೇಳಿ ಅಲ್ಲಿ ಏನಾಯ್ತು ಅಂತ. ಅದೇ ಅಲ್ಲಿ ಏನಾಯ್ತಂದ್ರೆ, ಈ ಪ್ರತಾಪ್ ರಾಜು ತನ್ನ ಮಗಳನ್ನ ಸುಬ್ಬು ಜೊತೆ ಮದ್ವೆ ಮಾಡ್ಸಕ್ ಹೊರಟಿದ್ರು. ಸುಬ್ಬುಗೂ ಅಂಜಲಿಗೂ ಮದ್ವೆ ಮಾಡಿಸ್ಬೇಕು ಅಂತ ಮನೆಯವರೆಲ್ಲ ಮಾತಾಡ್ಕೋತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಸತ್ಯ ಮುಚ್ಚಿಟ್ರೆ ಅದು ದೊಡ್ಡ ತಪ್ಪು. ನಿಮ್ಮ ಅಳಿಯ ಅಂತ ಬಂದಿದ್ದಾನಲ್ಲ, ಅವನು ನಿಮ್ಮ ಅಳಿಯನಲ್ಲ, ಅವನು ಶ್ರಾವಣಿಯ ಗಡ್ಡ. ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಲಿಲ್ಲ ಅಂದ್ರೆ ನಿಮ್ಮಿಬ್ಬರನ್ನ ನಾನೇ ಒಂದು ಮಾಡ್ತೀನಿ. ನನ್ನ ಸುಬ್ಬು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೆಂಡ್ತಿನೇ ನನ್ನ ಬದುಕು. ಈ ಕಾಂತಮ್ಮ ಅವರು ತನ್ನ ಪರಾಕ್ರಮ ಈ ತರ ತೋರಿಸಿದ್ರು. ಅತ್ತೆ, ಇದೆಲ್ಲ ನಿಜಾನಾ? ನನ್ನ ತಮ್ಮನ ಜೀವನ ಹಾಳು ಮಾಡಕ್ ಹೋಗಿದ್ರಾ? ನಿಮ್ಗೆ ನಾಚಿಕೆ ಆಗಲ್ವಾ ಅತ್ತೆ? ತಪ್ಪು ತಪ್ಪು, ನಾನು ಅಪರಾಧ ಮಾಡಿಬಿಟ್ಟೆ. ದುರಾಸೆ, ದುಷ್ಟ ಬುದ್ಧಿ ನನ್ನ ತಲೆ ಒಳಗಡೆ ಹೊಕ್ಕು ಬಿಟ್ಟಿತ್ತು. ನೋಡಿ, ನಾನು ತಪ್ಪು ಮಾಡಿದ್ದೀನಲ್ವಾ, ನೀವೆಲ್ಲ ಸಾಲಾಗಿ ನಿಂತ್ಕೊಬಿಡಿ, ದೀರ್ಘ ದಂಡ ನಮಸ್ಕಾರ ಮಾಡಿಬಿಡ್ತೀನಿ, ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ. ರೀ ಕಾಂತಮ್ಮ, ಮಾಡೋದೆಲ್ಲ ಮಾಡಿಬಿಟ್ಟು ಎಷ್ಟು ಸುಲಭವಾಗಿ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದ್ದೀರಾ? ಅಲ್ಲ ರೀ, ನೀವು ಮಾಡಿದ್ರಿಂದ ಯಾರಿಗಾರು ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು? ಈಗಾಗಿಲ್ವಲ್ಲ.